ಎಸ್ ನಮಸ್ಕಾರ. ಜಿ.ಕೆ. ಮಂಜುನಾಥ್, PMTV ಸಂಪಾದಕರು. ಸ್ನೇಹಿತರೆ, ದಿನನಿತ್ಯ 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 ಬಾಗಲಕೋಟೆ ಉಪ ಚುನಾವಣೆ ಬಹುಶಃ CM ಅವ್ರಿಗೂ ರಂಗೇರಿದೆ ಅಂತ ಅನಿಸ್ತಾ ಇದೆ. ಬಹುಶಃ ಎಲ್ಲಿ ಒಟ್ಟಿಗೆ ರಂಗೇರಿದೆ ಅಂದ್ರೆ ಬಜೆಟ್ ಮಂಡನೆ ಮಾಡ್ಬೇಕಾದ್ರೂ ಉಪ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಆದೇಶನ್ನ ಹೊರಡಿಸಿದಂಗಿತ್ತು. ಯಾಕೆಂದ್ರೆ ಈ ಹಿಂದೆನೂ ಕೂಡ ಬಜೆಟ್ ಮಂಡನೆ ಮಾಡಿದ್ರು. ಅದೇನು ನಾವು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಬಾಗಲಕೋಟೆ ಉಪ ಚುನಾವಣೆಯನ್ನ ಇಟ್ಕೊಂಡು ಮೆಡಿಕಲ್ ಕಾಲೇಜನ್ನ ಕೊಟ್ರ ಅಂತ ಹೇಳಿ, ಏನ್ ಹೇಳಿ, ಮೆಡಿಕಲ್ ಕಾಲೇಜನ್ನ ಕೊಟ್ರ ಅಂತ ಹೇಳಿ ಅಂದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗಳ ಗ್ಯಾರಂಟಿ ತಾಂಡವ ಆಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಬಿಜೆಪಿಯವರು ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೇಕು, ಬಾಗಲಕೋಟೆಗೆ ಬರ್ಬೇಕು. ಯಾಕೆಂದ್ರೆ ಈ ಹಿಂದೆ ಅಂದ್ರೆ 15 ಅಥವಾ 2 ವಾರದ ಹಿಂದೆನೆ ವಿಜಯೇಂದ್ರ ಅವರು ಕೂಡ ತಾಲೂಕಿಗೆ ಅಥವಾ ಜಿಲ್ಲೆಗೆ ಪ್ರವಾಸವನ್ನ ಕೈಗೊಂಡಿದ್ರು. ಪ್ರವಾಸ ಯಾಕೆ? ಅದು ಹೆಚ್ಚಿನ ಮಟ್ಟದಲ್ಲೇನೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಗಮನ ಇಟ್ಟು ಕಾರ್ಯಕರ್ತರ ಜೊತೆ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಬಿಜೆಪಿಯವರ ಜೊತೆಗೆ ಹಲವಾರು ರೀತಿಯಾದಂತ ಚರ್ಚೆಗಳನ್ನ ಮಾಡಿ ಮತ್ತೆ ನಾವು ಬಾಗಲಕೋಟೆಯಲ್ಲಿ ಉಪ ಚುನಾವಣೆಯಲ್ಲಿ ನಾವು ಬಿಜೆಪಿಯನ್ನ ಅಧಿಕಾರಕ್ಕೆ ತಂದೆ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಹೋಗಿರುವಂತ ಘಟನೆ. ಯಾಕೆಂದ್ರೆ ಕೇಂದ್ರ ಸರ್ಕಾರದಲ್ಲಿ ಈಗ ಗದ್ದೇಗೌಡರು ಅಂದ್ರೆ MP, ಅಲ್ಲಿ ಕೂಡ ಈಗಾಗಲೇ ಅವರು ಬಿಜೆಪಿ ಅಧಿಕಾರಿ ಇರೋದ್ರಿಂದಾಗಿ ನಾವು ಏನಾದ್ರೂ ಈ ಚುನಾವಣೆಯಲ್ಲಿ ನಮಗೊಂದು ಅವಕಾಶ ಇರೋದ್ರಿಂದಾಗಿ ನಾವು ಗೆದ್ದು ಬಿಟ್ರೆ ಎಲ್ಲೋ ಒಂದು ಕಡೆ ಮುಂದೆ ಹೋಗುತ್ತೆ ಅನ್ನೋ ಕುರಿತಾಗಿ ಚರ್ಚೆ ಆಗಿತ್ತು. ಯಾಕೆ ಇದನ್ನ ಹೆಚ್ಚಿನ ಮಟ್ಟದಲ್ಲಿ ಚರ್ಚೆಗೆ ತಂದಾಗ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವ ಸ್ವಲ್ಪ ಏರುಪೇರುಗಳನ್ನ, ಎಲ್ಲೋ ಒಂದು ಕಡೆ CM ಬದಲಾವಣೆ ಆಗಿರ್ಬೋದು, ಬಜೆಟ್ ಮಂಡನೆ ಕೂಡ ಆಗಿರ್ಬೋದು, ಜೊತೆಗೆ ಕುಟುಂಬ ರಾಜಕಾರಣನ ಮುಂದುವರಿಸ್ತಾರ ಅನ್ನೋ ಕಾರಣಕ್ಕಾಗಿ. ಕುಟುಂಬ ರಾಜಕಾರಣ ಯಾವ ರೀತಿ ಮುಂದುವರಿಸ್ತಾರೆ? ಯಾಕೆಂದ್ರೆ ಇನ್ನೂ ಕೂಡ ಅನುಕಂಪದ ಮೇಲೆ ಟಿಕೆಟ್ ಅನ್ನ ನೀಡ್ತಾ ಬರ್ತಾ ಇದ್ರು. ಸಾಮಾನ್ಯವಾಗಿ ಸಿದ್ದು ನ್ಯಾಮಗೌಡ ಅವರಾಗಿರ್ಬೋದು ಅಥವಾ ದಾವಣಗೆರೆಯಲ್ಲಿ ಆಗಿರ್ಬೋದು, ಸುಮಾರು ಎಲ್ಲ ಗಮನದಲ್ಲಿ ಯಾವುದೇ ಪಕ್ಷ ಅಂತ ಹೇಳ್ತಲ್ಲ, ಪಕ್ಷವಿಲ್ಲದೇನೆ ಯಾಕೆ ಪ್ರತಿಯೊಂದು ರಾಜಕೀಯದಲ್ಲಿ ನಡೀತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ HY ಮೇಟಿ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಆ ಕುಟುಂಬ ರಾಜಕಾರಣವನ್ನ ಮಾಡೋದಕ್ಕೆ ಬೇಡ ಅನ್ನೋ ಕಾರಣಕ್ಕೆ ಇದೊಂದು ಉದಾಹರಣೆ. ಯಾಕೆ ಅಂದ್ರೆ ಇಷ್ಟೊತ್ತಿಗೆನೆ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ಬೇಕಾಗಿತ್ತು. ಅದು ಕುಡಿತೀವಿ ಇವರಿಗೆ ಅಂತ ಫೈನಲ್ ಆಗಿಲ್ಲ. ಆದ್ರೆ ಫೈನಲ್ ಆಗಿದ್ರೆ ಖಂಡಿತವಾಗ್ಲೂ ಕುಟುಂಬ ರಾಜಕಾರಣಿ ಆಗ್ತಾ ಇತ್ತು ಅನ್ನೋದು ಎಲ್ಲೋ ಒಂದು ಕಡೆ ಕಾರ್ಯಕರ್ತರಾಗಿರ್ಬೋದು, ಪಕ್ಷದಲ್ಲಿ ದುಡಿದವರಾಗಿರ್ಬೋದು ಕೂಡ ಇತ್ತು. ಯಾಕೆ ಅಂದ್ರೆ ಈಗಾಗಲೇನೆ ಚುನಾವಣೆಯನ್ನ ಸತೀಶ್ ಜಾರಕಿಹೊಳಿಯವರು ಕೂಡ ಬಾಗಲಕೋಟೆಗೆ ಭೇಟಿ ಕೊಟ್ಟಾಗ ಏನು ಈಗಿನ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತ ನಂಜನಮಠ ಅವರು ಕೂಡ ಅಲ್ಲಿ ಆದೇಶನ ಹೊರಡಿಸಿದ್ರು. ಏನಂತ ಆದೇಶ ಹೊರಡಿಸಿದ್ರು ನಂಜನಮಠ ಅವರು ಅಂದ್ರೆ, ಯಾರು ಕೂಡ ಆನ್ಲೈನ್ ಅಲ್ಲಿ ಅಂತರ್ಜಾಲದಲ್ಲಿ ಇವರಿಗೆ ಟಿಕೆಟ್ ಸಿಕ್ಕಿದೆ ಅಂತ ಯಾರು ಆದೇಶ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ನಂಜನಮಠ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಈ ಕುರಿತಾಗಿ ಜಿಲ್ಲಾ ಮಟ್ಟದ ನಂಜನಮಠ ಸ್ವಾಮೀಜಿ ಅವರು ಏನು ನಿಗಮ ಮಂಡಳ ಅಧ್ಯಕ್ಷರು ಮತ್ತೆ ಮಾಜಿ ಶಾಸಕರು ಅವರು ಹೇಳಿದಾಗ ಈ ವಿಷಯವನ್ನ CM ಅವ್ರಿಗೂ ಮುಟ್ಟಿದೆ ಅಂದ್ಮೇಲೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಭಯ ಹುಟ್ಟಿದೆ ಅಂತಾನೆ ಅದರ ಅರ್ಥ. ಯಾಕೆಂದ್ರೆ ಈ ಕಡೆ ನೋಡಿದಾಗ ಚರಂತಿಮಠ ಅವರು ಕೂಡ ಬಹಳ ಒಂದು ಅಭಿಪ್ರಾಯದಿಂದ ನಾನ್ ಮತ್ತೆ ಗೆಲ್ತೀನಿ, ಗ್ಯಾರಂಟಿಗಳು ಈ ಸತಿ ವರ್ಕ್ ಆಗಲ್ಲ, ನಾನು ಖಂಡಿತವಾಗ್ಲೂ ಬಿಜೆಪಿಯಿಂದ ಬಂದು ಮತ್ತೆ ನಾನು ಜನರ ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚರಂತಿಮಠ ಅವರು ಗಮನದಲ್ಲಿ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಮುಂದುವರಿದಾಗ CM ಅವರೇ ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ? ಯಾಕೆ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅಂದ್ರೆ, ಸ್ವತಃ ಅವ್ರದೇ ಆದಂತ ಮತಕ್ಷೇತ್ರಕ್ಕೆ ಹೋಗಿ CM ಅವರು ಯಾವತ್ತೂ ಕೂಡ ಪ್ರಚಾರ ಮಾಡಿರ್ಲಿಲ್ಲ. ಮತ್ತೆ ಅವರ ಮಗನ ಮತಕ್ಷೇತ್ರಕ್ಕೆ ಹೋಗಿನೂ ಕೂಡ ಯಾವತ್ತೂ ಪ್ರಚಾರ ಮಾಡಿರ್ಲಿಲ್ಲ. ಆ ಕಾರಣದಿಂದಾಗಿ ಬಾಗಲಕೋಟೆ ಮತಕ್ಷೇತ್ರರಿಗೆ ಇನ್ನೂ ಟಿಕೆಟ್ ಕೂಡ ಫೈನಲ್ ಆಗಿಲ್ಲ. ಆದ್ರೆ ಯಾರಿಗ್ ಹೋಗುತ್ತೆ, ಯಾರು ಬಿಡುತ್ತೆ? ಯಾಕೆಂದ್ರೆ ಎಲ್ಲೋ ಒಂದು ಕಡೆ ನೆಪ ಇಟ್ಕೊಂಡು ಪ್ರಚಾರಕ್ಕೆ ಬರ್ತಾರ. ಮೆಡಿಕಲ್ ಕಾಲೇಜನ್ನ ನಾವು ಕೊಟ್ಟಿದೀವಿ, ಓಕೆ ಒಪ್ಕೊಳ್ಳೋಣ, ಯಾವಾಗೂ ಕೊಡ್ಬೇಕಾಗಿತ್ತು, ಈಗ ಯಾಕೆ ಕೊಟ್ರು ಅನ್ನೋದನ್ನು ಕೂಡ ಬಹಳ ವಿಶೇಷವಾಗಿದೆ. ಎಲ್ಲೊಂದು ಕಡೆ ಬಸವನಗೌಡ ಯತ್ನಾಳ್ ಅವರು ಕೂಡ ಹೇಳ್ತಾರೆ. ಏನಂತ ಹೇಳ್ತಾರೆ? ಇಲ್ಲ, ಅದು ಬೋಗಸ್ ಬಜೆಟ್ ಅನೌನ್ಸ್ ಆಗಿದೆ, ಸುಮ್ನೆ ಪ್ರಚಾರಕ್ಕೆ ಮಾಡಿದ್ದಾರೆ, ಅದು ಯಾವಾಗ ಜಾರಿಗೆ ಬರುತ್ತೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿದೆ. ಎಲ್ಲೊಂದು ಕಡೆ ನಾವು ಮೆಡಿಕಲ್ ಕಾಲೇಜ್ ಕೊಟ್ಟಿದೀವಿ ಅಂತ ಹೇಳಿದಾಗ ಆ ರೀತಿ ಬಸವನಗೌಡ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಕೊಟ್ಟಾಗ, ಇಲ್ಲ ನಾನೇ ಖುದ್ದಾಗಿನೇ ನಾನೇ ಬಂದ್ಬಿಟ್ಟು ಅದನ್ನ ಜಮೀನನ್ನ ನಾನೇ ಉದ್ಘಾಟನೆ ಮಾಡ್ತೀನಿ, ನಾನೇ ಗುದ್ಲಿ ಪೂಜೆಯನ್ನ ಮಾಡ್ತೀನಿ ಅಂತ ಕೂಡ ನೇರವಾಗಿ CM ಅವ್ರು ಹೇಳಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಬೇರೆ ಕಡೆ ಜಿಲ್ಲೆಗಳಿಗೆ ನಾವು ಬಜೆಟ್ ಅನ್ನ ನೀಡಿದ್ರು ಸ್ವಲ್ಪ ಲೇಟ್ ಆದ್ರು, ಆದ್ರೆ ಬಾಗಲಕೋಟೆಯಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭವಾಗಬೇಕು. ಯಾಕೆಂದ್ರೆ ಮರು ಚುನಾವಣೆ ಆಗ್ತಾ ಇರೋದು ಅಲ್ಲಿ. ಎಲ್ಲೋ ಒಂದು ಕಡೆ ಏನಾಗುತ್ತೆ ಗೊತ್ತಿಲ್ಲ. ಸ್ನೇಹಿತರೆ, ತಮಗೆ ಏನ್ ಅನ್ಸುತ್ತೆ HY ಮೇಟಿ ಅವರ ಕುಟುಂಬದ ಕುರಿತಾಗಿ ಮತ್ತು ಸಿದ್ದರಾಮಯ್ಯ ಅವರ ಕುರಿತಾಗಿ? ಎಲ್ಲ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಹೋದ್ ಕಡೆ ಎಲ್ಲಾ ವಿನ್ ಆಗಿದೆ. ಬಟ್ ಸತೀಶ್ ಜಾರಕಿಹೊಳಿ ಅವರಿಗೆ ಜವಾಬ್ದಾರಿಯನ್ನು ಒಪ್ಸಿದ್ರು ಸಹ CM ಅವರೇ ಖುದ್ದಾಗಿ ಬರ್ತಾ ಇದಾರೆ ಅಂದ್ಮೇಲೆ ಯಾವ ರೀತಿಯಾಗಿ ರಂಗ ಇರ್ತಾ ಇದೆ?
ನಿಜವಾಗ್ಲೂ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ನಾವು ಆ ಬಹಳ ಒಂದು ವಿಚಿತ್ರವಾದ ಘಟನೆಗಳು. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಈ ಚುನಾವಣೆಯನ್ನ ನೋಡಿದಾಗ ಕಾರ್ಯಕರ್ತರು ನಾವ್ ಇದ್ದಲೇನೆ ಇರ್ಬೇಕಾ, ಹೋದಲೇನೆ ಹೋಗ್ಬೇಕಾ ಅನ್ನೋ ವಿಚಾರಗಳನ್ನು ಮುಟ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಕಾರ್ಯಕರ್ತರಿಗೆ ಅವಕಾಶಗಳನ್ನ ಹೆಚ್ಚಾಗಿ ಕೊಡ್ತೀವಿ ಅಂತ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರ ನಡುವೆ ಏನಾದ್ರೂ ಈ ವಿಚಾರದ ಕುರಿತಾಗಿ ಏನಾದ್ರೂ ನಡೀತೆ ಅನ್ನೋದು ಗೊತ್ತಿಲ್ಲ. ಸ್ನೇಹಿತರೆ, ತಮಗೆಲ್ಲ ಏನ್ ಅನ್ಸುತ್ತೆ? ಈ ಅಭಿಪ್ರಾಯದ ಕುರಿತಾಗಿ ಏನ್ ಅನ್ಸುತ್ತೆ? ಯಾರಿಗೆ ಟಿಕೆಟ್ ಸಿಗಬೇಕು ಅಥವಾ ಯಾವ ಅಧಿಕಾರಕ್ಕೆ ಬರುತ್ತೆ ಪಕ್ಷ, ಅಂದ್ರೆ ಬಾಗಲಕೋಟೆ ಮತಕ್ಷೇತ್ರ ಯಾವ ಪಕ್ಷಕ್ಕೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಕೂಡ ನಮ್ಮ ಪಿಎಂ ಟಿವಿ ಕರ್ನಾಟಕಕ್ಕೆ ಕಮಿಟ್ ಮಾಡಿ. ಯಾಕೆಂದ್ರೆ ನಿಮ್ಮ ಕಮೆಂಟ್ ಅನ್ನ ಅವ್ರಿಗೆ ಒಂದು ಒಳ್ಳೆ ದಾರಿ ಆಗ್ಬೋದು ಅಂತ ಹೇಳ್ತೀನಿ. ಸ್ನೇಹಿತರೆ, ಇವತ್ತಿನ ಈ ವಿಚಾರ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ ಜಿ ಕೆ ಮಂಜುನಾಥ್, ನಮಸ್ಕಾರ.